ಬಳ್ಳಾರಿಯಲ್ಲಿ ದ್ವೇಷದ ಅಸೂಹೆಯ ರಾಜಕೀಯಕ್ಕೆ ಓರ್ವ ಕಾರ್ಯಕರ್ತ ಬಲಿಯಾಗಿರುವುದು ಸತ್ಯ ಸಂಶೋಧನಾ ವರದಿಯಲ್ಲಿ ತಿಳಿದು ಬಂದಿದೆ ಎಂದು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಹೇಳಿದರು. ಶುಕ್ರವಾರ ಬೆಳಗಾವಿಯ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಬಳ್ಳಾರಿ ಜಿಲ್ಲೆಯಲ್ಲಿ ಆಂಧ್ರ ಪ್ರದೇಶದ ಪ್ರಭಾವವಿದೆ. ವಾಲ್ಮೀಕಿ ಮೂರ್ತಿ ಕಾರ್ಯಕ್ರಮದ ಬ್ಯಾನರ್ ಹಚ್ಚುವ ವಿಚಾರಕ್ಕೆ ಗಲಾಟೆಯಾಗಿದೆ. ಇದರಲ್ಲಿ ಅಮಾಯಕ ಕಾಂಗ್ರೆಸ್ ಕಾರ್ಯಕರ್ತನ ಸಾವಾಗಿದೆ. ಇದು ಎಫ್ಎಸ್ಎಲ್ ವರದಿಯಿಂದಲೇ ತಿಳಿದು ಬರಬೇಕು. ಜನಾರ್ದನ ರೆಡ್ಡಿ ಹಾಗೂ ಶ್ರೀರಾಮುಲು ಆರೋಪ ಮಾಡುತ್ತಿರುವುದು ರಾಜಕೀಯ ಪ್ರೇರಿತ. ಖಾಸಗಿ ಗನ್ಮ್ಯಾನ್ ಇಟ್ಕೊಂಡಿದ್ದು ಯಾಕೆ? ಉದ್ದೇಶಪೂರ್ವಕವಾಗಿ ಗಲಾಟೆಯಾಗಿದೆ ಎಂದು ಪ್ರತ್ಯೇಕದರ್ಶಿಗಳು ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ನಮ್ಮ ವಿಚಾರಣೆಯ ವೇಳೆ ಮಾಹಿತಿ ಸಿಕ್ಕಿವೆ ಎಂದರು. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಹಾಗೂ ಬಿ ಶ್ರೀರಾಮುಲು ಬಳ್ಳಾರಿ ಗಲಾಟೆಯ ವಿಚಾರದಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ. ಪೊಲೀಸ್ ತನಿಖೆಯು ನಡೆಯುತ್ತಿದೆ. ಗಲಾಟೆಯಲ್ಲಿ ಗುಂಡು ಹಾರಿಸಿದ್ದು ಯಾರೆನ್ನುವುದನ್ನು ತಿಳಿದು ಬರಲಿದೆ ಎಂದರು. ರಾಜ್ಯದಲ್ಲಿ ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾರೆ. ಪಕ್ಷಕ್ಕಾಗಿ ಸಾಕಷ್ಟು ಜನ ದುಡಿದಿದ್ದಾರೆ. ಎಲ್ಲರೂ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿದ್ದಾರೆ. ಹಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿರುವ ಮುಖ್ಯಮಂತ್ರಿ ಹುದ್ದೆಯ ಕುರಿತು ಅವರನ್ನೇ ಕೇಳಿ ಎಂದರು. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಯ ಉತ್ತಮವಾಗಿ ನಡೆಯುತ್ತಿವೆ. 8 ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಕದಿರುವುದನ್ನು ಬಿಟ್ಟರೆ ಎಲ್ಲ ಯೋಜನೆ ಸುಗಮವಾಗಿ ನಡೆಯುತ್ತಿವೆ. ಬಿಜೆಪಿಗರು ಮೊಸರಲ್ಲಿ ಕಲ್ಲು ಹುಡುಕುವುದನ್ನು ಬಿಡಬೇಕು ಎಂದರು. ವರದಿ ಏನು ಆ ಘಟನೆ ಅಲ್ಲಿ ನಡೆದಿದೆಯೇ ಆ ಘಟನೆ ನಡೀಬಾರ್ದಾಗಿತ್ತು. ಒಂದು ಸಾವಾಗಿರ್ತಕ್ಕಂಥದ್ದು ಭಾಳ ಅನ್ಯಾಯ. ಅದು ಒಬ್ಬ ಕಾರ್ಯಕರ್ತರ ಸಾವಾಗಿರ್ತಕ್ಕಂಥ. ಬಟ್ ಇದು ಏನಕ್ಕೆ ಆಯಿತು ಅನ್ನೋದರ ಸತ್ಯಶೋಧನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ದ್ವೇಷದ ಅಸೂಯೆ ರಾಜಕಾರಣ. ಯಾಕೆ ಅಂತ ಹೇಳಿದ್ರೆ, ವಾಲ್ಮೀಕಿ ಒಂದು ಪ್ರತಿಮೆಯನ್ನು ಸಾರ್ವಜನಿಕವಾಗಿ ಅಲ್ಲಿ ಮಾಡಬೇಕು ಅಂತೇಳಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ MLA ಅವರ ನೇತೃತ್ವದಲ್ಲಿ ಎಲ್ಲರೂ ಸೇರಿ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ಜಾಗ ಗುರುತು ಮಾಡಿ ಸಾರ್ವಜನಿಕ ಸ್ಥಳದಲ್ಲಿ, ಜೊತೆಗೆ ಮಾನ್ಯ ಇವ್ರನ್ನ ಎಲ್ಲ ಸೇರಿ ಪುರಪ್ರವೇಶವನ್ನು ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ 5,000ಕ್ಕೂ ಹೆಚ್ಚು ಜನ 1,500 ಮಹಿಳೆಯರು ಪೂರ್ಣ ಕುಂಭ ಸ್ವಾಗತದಿಂದ ಬರಮಾಡಿಕೊಂಡು ಇಡೀ ಪಟ್ಟಣವನ್ನು ಶೃಂಗಾರ ಮಾಡಿದ್ದನ್ನು ನೋಡಿ ಏನು ಪಾಪ ಇವರು ನಮ್ಮ ಜನಾರ್ದನ ರೆಡ್ಡಿ ಅವರಿಗೆ, ರಾಮುಲು ಅವ್ರಿಗೆ ದುಃಖ ಆಗಿರಬೇಕು, ನೋವಾಗಿರಬೇಕು. ಅವ್ರು ಸ್ಟೇಟ್ಮೆಂಟು ಮಾಡಿದರು. ನಾನೊಂದು ಪ್ರತಿಭೆ ಮಾಡಿದ್ದೀನಿ, ನಾನು ಪ್ರತಿಭೆ ಮಾಡಿದೆ, ಈಗಾಗಲೇ ಅಲ್ಲಿ ಇನ್ನೊಂದು ಪ್ರತಿಭೆ ಮಾಡುವಂಥ ಉದ್ದೇಶ ಏನು ಅಂತ. ಅದ್ರ ವಾಸ್ತವಾಂಶ ಅವ್ರು ಮಾಡಿರುವಂಥ ಪ್ರತಿಮೆ ಅವ್ರ ಜಾಗದಲ್ಲಿದೆ, ಸಾರ್ವಜನಿಕವಾದ ಜಾಗದಲ್ಲಿಲ್ಲ. ಸಾರ್ವಜನಿಕರ ವೀಕ್ಷಣೆಗೂ ಇಲ್ಲ, ಅದಕ್ಕೆ ಒಂದು ಹಾರ ಹಾಕೋಕ್ಕೂ ಅವಕಾಶ ಇಲ್ಲ. ಅಂಥದ್ರಲ್ಲಿ ಇವ್ರು ಮಾಡೋದಕ್ಕೆ ಇದಕ್ಕೆ ಎಲ್ಲ ಸಂಘಟನೆಯವರು ಸೇರಿದ್ದಾರೆ. ಫಕೀರಪ್ಪ ಮಾಜಿ MP ರಾಮುಲು ಅವರು ಸೇರಿದ್ದಾರೆ. ಕಾರ್ಯಕರ್ತರು ಎಲ್ಲರೂ ಸೇರಿ ಮಾಡ್ತಾ ಇದ್ದಿದ್ದನ್ನು ನೋಡಿ ಸಹಿಸಲಾರದೆ ಫ್ಲೆಕ್ಸು ಒಂದು ಕಾರ್ಯಕ್ರಮ ಮಾಡಿದ್ರೆ ಎಲ್ಲ ಕಡೆ ಫ್ಲೆಕ್ಸ್ ಹಾಕ್ತಾರೆ. ಆದರೆ ಬೇರೆ ಅವರು ನಮ್ಮ ಜಾಗದಲ್ಲಿ ಹಾಕಿದ್ರು ಅನ್ನೋದು ಅವ್ರ ಮನೆ ಮುಂದೇನು ಹಾಕಿಲ್ಲ. ಅವ್ರ ಕಾಂಪೌಂಡು ಅವ್ರ ಮನೆಯ ದೂರದಲ್ಲಿ ಸರ್ಕಾರಿ ಸಾರ್ವಜನಿಕ ಜಾಗದಲ್ಲಿ ಇದ್ದಂಥ ಜಾಗದಲ್ಲಿ ಫ್ಲೆಕ್ಸ್ ಹಾಕಿದ್ದಾರೆ. ಇಡೀ ಊರಿಗೆಲ್ಲ ಶೃಂಗಾರ ಮಾಡಿದ್ದಾರೆ. ಆ ಫ್ಲೆಕ್ಸ್ ಕಿತ್ತಾಕುವಂಥ ಮನೋಭಾವ ಬಂದಿರತಕ್ಕಂಥದ್ದು ದ್ವೇಷ ಮತ್ತು ಅಸೂಯೆ. ಆ ಸಮಯದಲ್ಲಿ ಇವ್ರು ಕೇಳಕ್ಕೆ ಹೋಗಿದ್ದಾರೆ, ಮಧ್ಯಾಹ್ನ ಕಿತ್ತಾಕಿದ್ದಾರೆ. ಇವ್ರಿಗೆ ನೋವಾಗಿದೆ ಕಾರ್ಯಕರ್ತರಿಗೆ. ಅದರಲ್ಲೂ ಸತೀಶ್ ರೆಡ್ಡಿ, ಇವರು ಜನಾರ್ದನ ರೆಡ್ಡಿ ಜೊತೆಲೇ ಇದ್ದವನು. ಅವ್ರು ದೂರ ಹೋಗಿದ್ದ ಮೇಲೆ ಕೋಪ ಇತ್ತು, ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಯಾವಾಗ ಇವರು ಕಿತ್ತಾಕಿ ಘರ್ಷಣೆ ಆದಂಥ ಮಾತುಕತೆ ನಡೆದಾಗ ಆಮೇಲೆ ಇವ್ರು ಕೇಳಕ್ಕೆ ಹೋಗೋ ಸಮಯಕ್ಕೆ ಅವರು ಮೊದಲೇ ಎಲ್ಲ ಸೇರಿಕೊಂಡು ಕಾಂಪೌಂಡ್ ಒಳಗಡೆ ದೊಡ್ಡೆ ಖಾರದ ಪುಡಿ ಎಲ್ಲ ಇಟ್ಕೊಂಡು ಅದನ್ನು ಒಳಗಡೆಯಿಂದ ಪ್ರಚೋದನೆ ಮಾಡಿ ಗಲಾಟೆ ಮಾಡಿ ಸತೀಶ್ ರೆಡ್ಡಿಗೆ ಏಟಾಗಿದೆ. ಆ ಸಮಯದಲ್ಲಿ ಅವರ ಪರ್ಸನಲ್ ಗನ್ಮ್ಯಾನ್ ಏರ್ ಗನ್ ಮಾಡಿದ್ದಾರೆ. ಈ ಸಮಯ ಅದಾದ್ಮೇಲೆ ಮತ್ತೆ 2ನೇ ಬಾರಿಗೆ ಅದು ಅಲ್ಲಿಗೆ ಅವ್ರ ಹಾಸ್ಪಿಟ್ಲಿಗೆ ಹೋಗಾದ್ಮೇಲೆ ಪಾಪ ಜನಾರ್ದನ ರೆಡ್ಡಿ ಬೇರೆ ಕಡೆಯಿಂದ ಅವ್ರ ಅತ್ತೆ ಮನೆಯಿಂದ 1ನೇ ತಾರೀಕು ಬೇರೆ ಕಡೆಯಿಂದ ಬಂದಂಥ ಸಂದರ್ಭದಲ್ಲಿ ಹಿಂಗಾಗಿದೆಯಲ್ಲ, ಯಾಕೆ ಹಿಂಗೆ ನಡೀತು ಅಂತ ಬರಕ್ಕೆ ಹೋಗಿದ್ದಾರೆ. ಅದನ್ನು ಅವ್ರು ತಡೆದಿದ್ದಾರೆ ಪೊಲೀಸರು, ಅವ್ರು ಬಂದಿಲ್ಲ. ಆ ಸಮಯದಲ್ಲಿ ಏನೆಲ್ಲ ಹತ್ತತ್ರನೇ ಜಾಗ ಅವರ ಮಾಡಿ ಮೇಲೆ ಅವ್ರ ಆಫೀಸ್ ಇದೆ, ಅವ್ರ ಮಾಡಿ ಮೇಲಿಂದಲೂ ಗುಂಡು ಬಂದಿದೆ ಅಂತಲೂ ಹೇಳ್ತಾ ಇದ್ದಾರೆ.
ಇವ್ರು ಗನ್ಮ್ಯಾನ್ಗಳು ಫೈರ್ ಮಾಡಿರೋದು ಇದೆ. ಯಾರು ಗುಂಡು ಬಿತ್ತು ಅನ್ನೋದು FSL ಅಲ್ಲಿ ಬರಲಿ. ಬಟ್ ಆ ಗುಂಡು ಬಿದ್ದು ತಗಲಿ ಸತ್ತಿರ್ತಕ್ಕಂಥ ಒಬ್ಬ ಅಮಾಯಕ ಕಾರ್ಯಕರ್ತ, ಕಾಂಗ್ರೆಸ್ ಕಾರ್ಯಕರ್ತ. ಅದನ್ನು ನಾವು ಆತನಿಗೆ ಮನೆ, ಅವ್ರ ಒಂದು ಸಂಸಾರದಲ್ಲಿ ದುಡಿಯೋರಿಲ್ಲ, ಒಬ್ಬನೇ ಇರೋದ್ರಿಂದ ಅವ್ರ ತಾಯಿ ಇದನ್ನು ಕೂಡ ಬಿಡೋ, ತಂದೆ ಇಲ್ಲ, ಅವ್ರ ತಂಗಿ, ಅವ್ರ ಸೋದರಿ ಕೂಡ ಬಿಡೋ, ಅವ್ರಿಗೊಂದು ಮನೆ ಕೊಡಬೇಕು, ಅವ್ರಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡಬೇಕು, ಅವ್ರಿಗೊಂದು ಅಪಾಯಿಂಟ್ಮೆಂಟ್ ಕೊಡಬೇಕು ಅನ್ನೋದು ರೆಕಮೆಂಡ್ ಮಾಡಿದ್ದೇವೆ. ಜೊತೆಗೆ ನಾವು ಸಂಘ ಸಂಸ್ಥೆಗಳು, ಪ್ರತ್ಯಕ್ಷದರ್ಶಿಗಳು, ಜಿಲ್ಲಾಡಳಿತ ಮತ್ತು ಪೊಲೀಸ್ ಅಧಿಕಾರಿಗಳೆಲ್ಲರೂ ವಿನೋದ್ ಕೋಲ್ಕಾರ್, KMM ನ್ಯೂಸ್ ಬೆಳಗಾವಿ.